ಒಂದು ಕಡೆ ಯಾವ ರೀತಿಯಾಗಿ ಈ ಮರಳು ಮಾಫಿಯಾ ನಡೀತಾ ಇತ್ತು ಅನ್ನೋದನ್ನು ನಾವು ಗಮನಿಸಿದ್ವಿ. ಮತ್ತೊಂದು ಕಡೆ ಮತ್ತೊಂದು ಸುದ್ದಿಯನ್ನು ಗಮನ ಹರಿಸೋದಾದರೆ, ಚಿಕ್ಕಮಗಳೂರಲ್ಲಿ ಶ್ರೀಗಂಧದ ಬೀಡು ಅಂತ ಹೇಳಿ ಕರೆಸ್ಕೊಂಡಿರುವಂತಹ ಚುರ್ಚೆಗುಡ್ಡದ ದಟ್ಟ ಅರಣ್ಯದಲ್ಲಿ ಇರುವಂತಹ ದಟ್ಟವಾಗಿ ಬೆಳೆದು ನಿಂತಿದ್ದಂತಹ ಶ್ರೀಗಂಧ ಮರಗಳು ನೋಡ್ತಾ ಇದ್ದಂತೆ ಕಣ್ಣಿಗೆ ಕಾಣದಂತೆ ಬುಡ ಸಮೇತವಾಗಿ ನಾಪತ್ತೆಯಾಗಿದೆ ಅಂತ ಹೇಳಿ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಆ ಕುರಿತ ಒಂದು ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ಚಿಕ್ಕಮಗಳೂರು ತಾಲೂಕಿನಲ್ಲಿರುವ ಶ್ರೀಗಂಧದ ನಾಡು ಎಂದೇ ಪ್ರಸಿದ್ಧಿ ಪಡೆದಿರುವ ಚುರ್ಚೆಗುಡ್ಡದ ದಟ್ಟ ಅರಣ್ಯ ಪ್ರದೇಶದಲ್ಲಿ ಶ್ರೀಗಂಧ ಮರಗಳತನವಾಗುತ್ತಿದೆ ಎಂದು ಪರಿಸರ ಪ್ರೇಮಿಗಳು ಆರೋಪವನ್ನ ಮಾಡುತ್ತಿದ್ದಾರೆ. ಇನ್ನು ಚುರ್ಚೆಗುಡ್ಡ ಅರಣ್ಯ ಇಲಾಖೆಯ ಸುಪರ್ದಿಯಲ್ಲೇ ಇದೆ. ಸೆಕ್ಷನ್ 4 ಅಡಿಯಲ್ಲಿ ನೋಟಿಫಿಕೇಶನ್ ಆಗಿದೆ. ಆದರೆ ಮೀಸಲು ಅರಣ್ಯ ಘೋಷಣೆಯಾಗಿಲ್ಲ. ಈಗಾಗಲೇ ಅರಣ್ಯ ಪ್ರದೇಶದಲ್ಲಿ ಗಂಧದ ಮರವನ್ನ ಕದೀಮರು ಹೊತ್ತೊಯ್ಯುತ್ತಿದ್ದಾರೆ. ಇದಕ್ಕೆಲ್ಲ ಅರಣ್ಯ ಇಲಾಖೆಯ ಬಳಿ ಇದ್ದ ಗಂಧದ ಮರ ನಾಪತ್ತೆಯಾಗಿರುವುದೇ ಸಾಕ್ಷಿ. ಕದೀಮರಿಗೆ ಕಡಿವಾಣ ಹಾಕಲು ಶ್ರೀಗಂಧದ ಬೇಟೆ ನಿಗ್ರಹ ಅನ್ನೋ ಹೊಸ ಪಡೆಯನ್ನ ರಚಿಸಿ ಒಂದು ಪರಿಸರ ಪ್ರೇಮಿಗಳು ಆಗ್ರಹಿಸಿದ್ದಾರೆ. ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ತಮ್ಮ ಕೊಠಡಿಗಳನ್ನ ಬಿಟ್ಟು ಹೊರಡೆ ಬಂದು ಏನು ಸಿಬ್ಬಂದಿಗಳಿದ್ದಾರೆ, ಕಾಲಾಳುಗಳಿದ್ದಾರೆ, ಮುಂದಾಳು ಸಿಬ್ಬಂದಿಗಳಿದ್ದಾರೆ, ಅವ್ರ ಜೊತೆ ನಿಂತ್ಕೊಂಡು ಅರಣ್ಯವನ್ನ ರಕ್ಷಣೆ ಮಾಡೋದ್ರೇನೆ ಏನಾದ್ರು ಅರಣ್ಯವನ್ನ ಉಳಿಸೋದಿಕ್ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ಖಂಡಿತ ನಾವು ಈ ಸಲನೂ ಕೂಡ ಎಲ್ಲಾ ಅರಣ್ಯ ಏನು ಬೆಂಕಿಗೆ ಆಹುತಿಯಾಗುವಂತಹದ್ದು ನಾವು ಕಾಣಬಹುದು ಅಂತೇಳಿ ಹೇಳ್ಬೋದಾಗಿದೆ. ಒಟ್ಟಾರೆ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ರಸ್ತೆಯ ಕೈಮರದಿಂದ ಕಡೂರು ತೆರಳು ಹೆದ್ದಾರಿಯವರೆಗೆ ಇರುವಂತಹ ಗಂಧದ ಮರವನ್ನ ಉಳಿಸಿ ಎಂದು ಕಾಫಿ ನಾಡಿಗರು ಮನವಿ ಮಾಡಿದ್ದಾರೆ. ಭರತ್ ಬೆಟ್ಟದ ಮನೆ, ಗ್ಯಾರಂಟಿ ನ್ಯೂಸ್, ಚಿಕ್ಕಮಗಳೂರು.